ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗಲ್ಲಿ ನಮ್ಮ ಮನೆ ದೇವರು ನಾವು ಹೋಗಿದ್ವಿ, ಅದರ ಏನೋ ಡೀಟೇಲ್ಸ್ ನಾನು ಹಾಕಿದ್ದೀನಿ. ಫಸ್ಟು ನಾವು ಬಂದ್ಬಿಟ್ಟು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋದ್ವಿ. ಇದು ಬಂದು ಶೆಟ್ಟಳ್ಳಿ ತುಮಕೂರಲ್ಲಿ ಇದೆಯಲ್ವಾ, ಇದು ನಮ್ಮ ಮನೆ ದೇವರು. ಇದನ್ನು ನಾನು ಪ್ರೀವಿಯಸ್ ವ್ಲಾಗಲ್ಲಿ ತೋರಿಸಿದ್ದೀನಿ. ಅಲ್ಲಿಂದ ಬಂದ್ಬಿಟ್ಟು ನಾವು ನಾಗರು ಎಲ್ಲೂ ಮಾಡೋಕ್ಕೆ ಹೋಗಲ್ಲ, ಈರ್ಮಸ್ಕಮ್ಮ ಅಂತ ಮಾಡ್ತೀವಿ ನಮ್ಮ ಮನೆ ದೇವರು ಕಡೆ. ಅದು ವರ್ಷಕ್ಕೊಂದ್ಸತಿ ಹೋಗಿ ಮಾಡೋದನ್ನು ನೀವು ಮಾಡ್ತಾಯಿದ್ವಿ. ಫಸ್ಟು ನಾವು ಮೊಸರನ್ನ ಮಾಡಿಬಿಟ್ಟು ದೇವ್ರಿಗೆ ಎಡೆ ಹಾಕ್ತೀವಿ. ಎಡೆ ಹಾಕ್ಬಿಟ್ಟು ಇದು ಫ್ಯಾಮಿಲಿಯಾಗಿಯೇ ನಾವು ಒಟ್ಟಿಗೆ ಪೂಜೆ ಮಾಡೋದು, ಒಬ್ಬೊಬ್ಬರು ಹೋಗಿ ಮಾಡ್ಕೊಂಬರಲ್ಲ. ವರ್ಷಕ್ಕೊಂದ್ಸತಿ ಎಲ್ಲ ಅಣ್ಣ ತಮ್ಮಂದಿರು ಹೋಗಿ ಮಾಡೋದು. ಸೊ ಇಲ್ಲೇ ನಾವು ಮಸಾಲೆ ಐಟಮ್ಸು, ಅಕ್ಕಿ ಆಗಲಿ ಏನೇನು ಬೇಕು ಅದಕ್ಕೆ ಎಲ್ಲನೂ ಮನೆಯಿಂದನೇ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಮಾಡ್ತೀವಿ. ಇದು ಬಂದ್ಬಿಟ್ಟು ಒಬ್ರದ್ದು ಪ್ರೈವೇಟ್ ಪ್ರಾಪರ್ಟಿಯಲ್ಲಿರೋ ದೇವಸ್ಥಾನ, ಅಮ್ಮ ಅಲ್ಲಿ ಉದ್ಭವ ಆಗಿರೋದು. ಅದರಿಂದಾಗಿ ಅವರು ಈ ಥರ ನಮಗೆ ಪ್ಲೇಸ್ ಬಿಟ್ಕೊಡ್ತಾರೆ, ಯಾರೇ ಮಾಡ್ತೀವಿ ಅಂತಂದರು ಅಲ್ಲೇ ಹೋಗಿ ನಾವು ಮಾಡ್ಕೊತೀವಿ. ಅಲ್ಲಿ ಕ್ಲೈಮೇಟ್ ಚೆನ್ನಾಗಿದೆಯಲ್ಲ, ನಾವು ಬೆಂಗಳೂರಲ್ಲಿ ಇದ್ದು ಚೆನ್ನಾಗಿದೆ ಅಂದ್ಬಿಟ್ಟು ನಾವಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ತಾಯಿದ್ವಿ ಆ ನೇಚರ್ ಜೊತೆ ಆಟ ಆಡೋದಾಗಲಿ, ಮಕ್ಕಳಿದಾರಲ್ಲ ಮಕ್ಕಳ ಜೊತೆ ಎತ್ಕೊಂಡು ಓಡಾಡೋದಾಗಲಿ ನಾವು ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಎಲ್ಲ ಅಡುಗೆ ಎಲ್ಲ ರೆಡಿ ಆಯಿತು. ಆ್ಯಕ್ಚುಲಿ ಇದು ನಾನ್ ವೆಜ್ ಮಾಡೋದು. ಅಡುಗೆ ಎಲ್ಲ ರೆಡಿ ಆದಮೇಲೆ ನಾವು ಅಲ್ಲಿಂದ ದೇವ್ರಿಗೆ ಮತ್ತೆ ಏನು ನಾನ್ ವೆಜ್ ಮಾಡಿದ್ವಲ್ವ ಅದನ್ನು ಮತ್ತೆ ಎಡೆ ಇಟ್ಬಿಟ್ಟು ನಾವು ಅಲ್ಲಿಂದ ಊಟ ಮಾಡಿಕೊಂಡು ಹೊರಟ್ವಿ. ಇದನ್ನು ನಾನು ಅಲ್ಲಿ ಮಾಡಿದ್ದು, ತುಂಬ ಚೆನ್ನಾಗಿ ಬಂತು ಅಂತ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಊಟ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಮನೆಯಲ್ಲಿ ಮಾಡಿದಾಗ ಈ ಥರ ಟೇಸ್ಟೇ ಬಂದಿರಲಿಲ್ಲ ಯಾವತ್ತೂ. ಇದು ಏನು ಜಾಸ್ತಿ ಏನೂ ಇಲ್ಲ, ಚಿಕನ್ ಪೆಪ್ಪರ್ ಫ್ರೈ ಮತ್ತು ಚಿಕನ್ ನಾಟಿ ಕೋಳಿ ಸಾಂಬಾರು ಮಾಡಿದ್ದು ಅಷ್ಟೇ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಿಮಗೇನಾದರೂ ರೆಸಿಪಿ ಬೇಕು ಅಥವಾ ಇದು ಬೇಕು ಅಂತಂದರೆ ನನಗೆ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋದ್ರಲ್ಲಿ ನಾನು ನಿಮಗೆ ರೆಸಿಪಿ ಡೀಟೇಲ್ಸ್ನ ಹಾಕ್ತೀನಿ. ಥ್ಯಾಂಕ್ ಯು. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.